ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವಿವತ್ತು ಎಲ್ಲಿಗಪ್ಪ ಹೊರಟಿರೋದು ಅಂತ ನೋಡ್ತಾ ಇದ್ದೀರಾ? ನಾವಿವತ್ತು ಹೊರಟಿರೋದು ನಮ್ಮ ಊರಿಗೆ. ಆ್ಯಸ್ ಯೂಶ್ವಲ್ ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನಮ್ಮದು ಬಂದು ಹಾಸನ್. ಸೊ ನಮ್ಮ ಅಣ್ಣನ ಮದುವೆ ಇರೋದ್ರಿಂದ ನಾವು ನಮ್ಮ ಊರಿಗೆ ಹೊರಟಿದ್ವಿ. ಸೊ ಬನ್ನಿ, ಹೇಗಿರುತ್ತೆ ಜರ್ನಿ ಎಲ್ಲ ನೋಡೋಣ. ಊರಿಗೆ ಹೋಗಿ ಏನು ಮಾಡ್ತೀವಿ, ಏನು ಕತೆ ಎಲ್ಲ ನೋಡೋಣ. ಆ್ಯಂಡ್ ನಮ್ಮ ಬೆಂಗಳೂರಲ್ಲಂತೂ ಟ್ರಾಫಿಕ್ ಮಾತ್ರ ಕೇಳೋಂಗೆ ಇಲ್ಲ ಗುರು, ಫುಲ್ಲು ಟ್ರಾಫಿಕ್ಕು. ಸೊ ಅದರಿಂದನೇ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಸ್ ಯೂಶ್ವಲ್ ಬೆಂಗಳೂರಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಟ್ರಾಫಿಕ್ಕಿಂದ ಎಷ್ಟು ಟೈಮು ವೇಸ್ಟ್ ಆಗುತ್ತೆ ಅಂತ. ಸೊ ಬಿಸಿಲು ಅಷ್ಟೇ ತುಂಬಾ ಜಾಸ್ತಿ ಇತ್ತು. ನಾವು ಮಧ್ಯಾಹ್ನ ಟೈಮಲ್ಲಿ ಬಿಟ್ಟಿದ್ದು, ಅಂದರೆ ಒಂದು 2:30-3 ಗಂಟೆ ಆ ಥರನೇ ಬಿಟ್ಟಿದ್ದು. ಅದಾದ ನಂತರ ನೋಡಿ ಇಲ್ಲಿ ನಮಗೆ 6 ಅವರ್ಸ್ ಜರ್ನಿ ಆಗುತ್ತೆ. ಸೊ ನಾವು ತಲುಪೋಷ್ಟೊತ್ತಿಗೆ ಈ ಥರ ನೋಡಿ ಸಂಜೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಗಾಯ್ಸ್, ವೆದರು ಸೂಪರಾಗಿತ್ತು. ನೋಡಿ ಇಲ್ಲಿ ನನ್ನ ತಂಗಿ ಹಾಯ್ ಹೇಳ್ತಿದ್ದಾರೆ, ಎಲ್ಲರೂ ಹಾಯ್ ಹೇಳಿ ನನ್ನ ತಂಗಿಗೆ. ಹಾಗೆ ಇಲ್ಲಿ ನಮ್ಮ ಅಕ್ಕ ಮಗನಿಗೆ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಸೊ ಇಲ್ಲೇ ನಿಲ್ಲಿಸಿದ್ರು ರ್ಯಾಂಡಮಾಗಿ ಒಂದು ಅಂಗಡಿ ಹತ್ರ. ಅಲ್ಲಿ ನೋಡಿ ಈ ಥರ ಇತ್ತು, ಅಲ್ಲೇ ಟೋಲ್ ಇತ್ತು ಕೂಡ. ಸೊ ಅಲ್ಲಿ ನೋಡಿ ನನ್ನ ತಂಗಿ ಕೇಳ್ತಾ ಇದ್ದಾಳೆ ಏನಿದೆ ಏನು ಅಂತ. ಸೊ ಎಗ್ ರೈಸ್ ಇತ್ತು ಅಂತೆ. ಸೊ ಹಾಗಾಗಿ ಎಗ್ ರೈಸ್ ತಿಂದ್ವಿ, ಬಟ್ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಹಾಗೆ ಹೊರಟ್ವಿ, ನೋಡಿ ಮನೆ ಹತ್ರ ಬಂದ್ವಿ. ಆ್ಯಂಡ್ ಇದು ನಾನು ವೀಡಿಯೋ ಮಾಡ್ತಾ ಇರೋದು ಬಂದು ಮಾರ್ನಿಂಗು, ಯಾಕಂದರೆ ನಾವು ರಾತ್ರಿ ಬರೋಷ್ಟೊತ್ತಿಗೆ ತುಂಬ ಕತ್ತಲೆ ಆಗಿತ್ತು. ಸೊ ವೀಡಿಯೋನು ಮಾಡೋಕ್ಕಾಗಿರಲಿಲ್ಲ, ಎಲ್ಲರೂ ತುಂಬ ಸುಸ್ತಾಗೋಗಿದ್ವಿ. ಸೊ ನೋಡಿ ಈ ಥರ ಮದುವೆ ಮನೆ ಎಲ್ಲ ರೆಡಿ ಆಗಿದೆ. ನೋಡಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಚಪ್ರ ಕೂಡ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನೋಡಿ ಈ ಥರ ಇತ್ತು ನಮ್ಮ ಮಾರ್ನಿಂಗ್ ಮದುವೆ ಮನೆ. ಸೂಪರ್ ಅಲ್ವಾ? ಚಪ್ರ ಹಾಕಿದ್ಮೇಲೆ ಮನೆಗೆ ಒಂದು ಕಳೆ ಬರುತ್ತೆ, ಮದುವೆ ಕಳೆ ಅನ್ನೋದು ಎತ್ತು ಕಾಣಿಸ್ತಿದೆ ಅಲ್ವಾ ಗಾಯ್ಸ್. ನೋಡಿ ಈ ಥರ ಮನೆ ಸುತ್ತ ಲೈಟಿಂಗ್ಸ್ ಕೂಡ ಹಾಕ್ಸಿದ್ರು, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅದಾದ ನಂತರ ನಾವು ಕೂಡ ಎಲ್ಲ ನೋಡಿಕೊಂಡು ನೋಡಿ ಈ ಥರ ವೆದರ್ ಎಲ್ಲ ಹೇಗಿದೆ ಮಾರ್ನಿಂಗ್ಗೆ, ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇಲ್ಲಿ ಮಾತ್ರ ಪ್ಲ್ಯಾಂಟ್ಸ್ ಗ್ರೀನರಿಯಾಗಿ ತುಂಬ ಚೆನ್ನಾಗಿರುತ್ತೆ ನೇಚರ್ ಮಾತ್ರ. ಅದಾದ ನಂತರ ನಮ್ಮ ದೊಡ್ಡಮ್ಮ ಟೀ ಕೊಟ್ಟರು. ಸೊ ಹಾಗೆ ಈ ಥರ ಟೀ ಕುಡ್ಕೊಂಡು ಅದಾದಮೇಲೆ ತಿಂಡಿ ಕೂಡ ರೆಡಿ ಮಾಡಿದರು, ಚಿತ್ರಾನ್ನ. ಸೊ ಚಿತ್ರಾನ್ನ ಕೂಡ ತಿಂದ್ವಿ. ಅದಾದ ನಂತರ ಇನ್ನು ನೆಂಟರು ಎಲ್ಲ ಬರ್ತಾಯಿದ್ರು ಒಬ್ಬೊಬ್ಬರಾಗೆ. ಸೊ ಈ ಥರ ಭಟ್ರನ್ನ ಕರೆಸಿದ್ವಿ, ಮೀನ್ಸ್ ನೆಂಟರು ಎಲ್ಲರಿಗೂ ಮನೆಯವರೇ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಥರ ಭಟ್ರನ್ನ ಕರೆಸಿದ್ವಿ. ನೋಡಿ ಅವರು ಕೂಡ ಎಲ್ಲ ತಿಂಡಿಗೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ನೋಡಿ. ಸೊ ಅದಾದ ನಂತರ ಈ ಥರ ಬಾದುಷಾ ಕೂಡ ಮಾಡಿಸ್ತಾ ಇದ್ವಿ ಬಂದಿರೋ ನೆಂಟರು ಗೆಸ್ಟ್ಗಳಿಗೆಲ್ಲ ಕೊಟ್ಟು ಕಳ್ಸೋಕ್ಕೆ. ಈ ಥರ ಬಾದುಷಾ ಕೂಡ ಮಾಡಿಸಿದ್ವಿ, ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಬಾದುಷಾ ಕೂಡ ಸೂಪರಾಗಿತ್ತು. ಹಂಗೆ ಅಂಕಲ್ ಎಲ್ಲರಿಗೂ ಕೊಟ್ಟು ಬರೋಕೆ ಪುಟ್ಟ ಅಂತ ಹೇಳಿದ್ರು. ಸೊ ಎಲ್ಲರಿಗೂ ಕೊಟ್ಕೊಬಂದೆ ನಾನು ಕೂಡ. ಸೊ ಅದಾದಮೇಲೆ ಈ ಕಡೆ ನಮ್ಮ ಮನೆಯಲ್ಲಿ ಶಾಸ್ತ್ರಗಳಿಗೆ ಎಲ್ಲ ತಯಾರಿ ಮಾಡ್ತಾಯಿದ್ರು. ನೋಡಿ ಈ ಥರ ಪೀಠೆಗಳೆಲ್ಲ ಹಾಕಿ ಕಳಶನ ಎಲ್ಲ ಕೂರಿಸಿ ಎಲ್ಲ ರೆಡಿ ಮಾಡ್ತಾಯಿದ್ರು ಈ ಸೈಡು. ಅದಾದ ನಂತರ ಹಾಗೆ ನೈಟ್ ಆಗೋಯ್ತು. ಸೊ ಇದು ಕಡೆ ಭಟ್ರು ನಮ್ಮ ಪಲಾವ್ ಕೂಡ ರೆಡಿ ಮಾಡಿದ್ರು. ಪಲಾವ್ ಆದರೆ ಬೆಸ್ಟು ಅಂತ ಅಂದ್ಬಿಟ್ಟು ಎಲ್ರಿಗೂ, ಅಂದರೆ ಊರಲ್ಲಿರೋ ಎಲ್ಲರಿಗೂ ಊಟ ಹಾಕಿಸ್ತಾ ಇದ್ವಿ. ಸೊ ಹಾಗಾಗಿ ಈ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಸ್ತಾಯಿದ್ರು. ಹಾಗೆ ಪೆಂಡಲ್ ಕೂಡ, ಶಾಮಿಯಾನ ಕೂಡ ಹಾಕ್ಸ್ಬಿಟ್ವಿ. ಅದಾದ ನಂತರ ನೋಡಿ ಇಲ್ಲಿ ಏನೇನು ರೆಸಿಪೀಸ್ ರೆಡಿಯಾಗಿದೆ. ಪಲಾವ್ ರೆಡಿಯಾಗಿದೆ, ವಾವ್. ಅದಾದಮೇಲೆ ಸಾಂಬಾರು ರೆಡಿಯಾಗಿದೆ ರೈಸ್ಗೆ, ವಾವ್. ನೋಡಿ ಲೈಟಿಂಗ್ಸ್ ಎಷ್ಟು ಕಲರ್ಫುಲ್ ಇದೆ ಅಲ್ವಾ, ಸೂಪರ್. ಅದಾದ ನಂತರ ಡೋಲು ಎಲ್ಲ ಬಂದರು. ನೋಡಿ ಈ ಥರ ಎಲ್ಲ ಡೋಲೆಲ್ಲ ಹೊಡಿತಾ ಇದ್ದಾರೆ, ಪಿಪಿ ಎಲ್ಲ ಊದ್ತಾ ಇದ್ದಾರೆ. ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಮನೆ ಸುತ್ತ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ತುಂಬ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಅದು ನೈಟ್ ಆಗಿರೋದಕ್ಕೂ ಲೈಟಿಂಗ್ಸ್ಗೂ ಸೂಪರಾಗಿದೆ, ಮಸ್ತಾಗಿದೆ ಅಲ್ವಾ ಗೈಸ್. ಅದಾದ ನಂತರ ನೋಡಿ ಹೀಗೆ ನಾನು ಮನೆ ಒಳಗಡೆ ಹೊರಟೆ. ಹಾಗೆ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ರು, ಏನೋ ಶಾಸ್ತ್ರಗಳನ್ನು ಮಾಡೋಕ್ಕೆ. ನಮ್ಮ ಗೌಡ್ರ ಮನೆಯಲ್ಲಿ ತುಂಬಾ ಶಾಸ್ತ್ರಗಳಿರ್ತವೆ ನೋಡಿ. ಈಗ ಈ ಥರ ಅವ್ರಿಗೆ ಲೈಕ್ ಫ್ಲವರ್ಸ್, ಹಣ್ಣುಗಳು ಎಲ್ಲ ಕೊಟ್ಟು ಈ ಥರ ಪೂಜೆ ಮಾಡ್ತಾರೆ. ಸಾರಿ, ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ.
ಬಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್. ನೋಡಿ ಈ ಥರ ನೆಂಟರುಗಳು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬಂದು ಈ ಥರ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನೋಡಿ ಈ ಥರ ಮನೆಯೆಲ್ಲ ನೆಂಟರಿಂದ ತುಂಬಿತ್ತು. ನೋಡಿ ಅದಾದ ನಂತರ ಬೆಳಗಿನ ಜಾವ 4 ಗಂಟೆಗೆ ನಾವು ಈ ಥರ ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ವಿ ಅಣ್ಣಗೆ. ಆ್ಯಕ್ಚುಲಿ ನಾವು ಕೂಡ ಕಾಲೇಜ್ ಅದು ಇದು ಬ್ಯುಸಿ ಇದ್ದಿದ್ದರಿಂದ ಅಷ್ಟೊಂದು ಹಳದಿಗೆ ಏನು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಈ ಥರ ಅರಿಶಿನ ಶಾಸ್ತ್ರ ತುಂಬ ಶಾಸ್ತ್ರೋಕ್ತವಾಗಿ ಮಾಡಿದ್ವಿ. ನೋಡಿ ನಮ್ಮ ಅತ್ತೆ ಕೂಡ ಈ ಥರ ಅರಿಶಿನ ಎಲ್ಲ ಹಚ್ತಾ ಇದ್ದಾರೆ ನಮ್ಮ ಅಣ್ಣಗೆ. ಈ ಥರ ಎಲ್ಲರೂ ಅರಿಶಿನವನ್ನು ಹಚ್ತಾ ಇರ್ತಾರೆ. ನಾವು ಕೂಡ ಎಲ್ಲ ಅರಿಶಿನ ಹಚ್ಚಿ ಹಾಗೂ ನಮ್ಮ ಅತ್ತೆ ಎಲ್ಲ ಈ ಥರ ಶಾಸ್ತ್ರ ಬಗ್ಗೆ ಎಲ್ಲ ನಮಗೆ ಹೇಳ್ಕೊಡ್ತಾಯಿದ್ರು, ಹೇಗೆ ಮಾಡೋದು ಏನು ಅಂತ ಎಲ್ಲ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾಯಿದ್ರು ಎಲ್ಲರಿಗೂ. ಸೊ ಹೀಗೆ ನಾವು ಹಳದಿನ ಕೂಡ ಮುಗಿಸಿದ್ವಿ ಈ ಥರ ಸಿಂಪಲ್ಲಾಗಿ. ಆ್ಯಂಡ್ ಗೈಸ್ ನೆಕ್ಸ್ಟು ನಾವು ಮದುವೆ ಮನೆಗೆ ಹೋಗೋದು. ಎಲ್ಲಿ ಹೇಗೆ ಏನಿರುತ್ತೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.